ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಗಳವಾರದ ಬ್ಲಾಗ್. ನಮ್ಮ ದೊಡ್ಡಮ್ಮವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಆಂಜನೇಯಂಗೆ ಪೂಜೆ ಮಾಡಿಸ್ಬೇಕಾಗಿತ್ತು. 108 ತೆಂಗಿನಕಾಯಿ ಹೊಡಿತೀನಿ ಅಂತ ಹರಕೆ ಹೊತ್ಕೊಂಡಿತ್ತು ನಮ್ಮ ಗಂಗಾಜನ. ಅಶಿತಂಗೆ 5 ತಿಂಗ್ಳಿಗೆ ಬಿದ್ದರೆ 5 ತಿಂಗ್ಳಿಗೆ ಬಿದ್ದೈತೆ. ಅದಕ್ಕೆ 108 ಕಾಯಿ ಹೊಡಿತೀನಿ ಅಂತ ಹರಕೆ ಹೊತ್ಕೊಂಡಿತ್ತು. ಅದಕ್ಕೆ ಬೆಳಗ್ಗೆನೇ ಎದ್ದು ಬೇಗ ಮನೆಯೆಲ್ಲ ಒರೆಸಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ದೇವಸ್ಥಾನ ಹತ್ರಕ್ಕೆ ಹೋಗಿ ಪೂಜೆ ಮಾಡಿಸಿ ಕಾಯಿ ಹೊಡೆದು ಬರೋದಷ್ಟೇ. ನೋಡಿ, ಈ ವ್ಲಾಗ್ ಇಷ್ಟ ಆಗುತ್ತೆ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ. ಮೌಲಿ ನೋಡು ನೋಡು ಅಂತ ನೋಡುವ. ಹೋಗಲೇ ಕಿತ್ತಾಕ್ತಾವೆಲ್ಲ. ಆರಿಕಾ ಚಿನ್ನ ಚಿನ್ನ ಒದ್ರು ಬಿಟ್ಟು ಕುತ್ಕೋ. ಬೇಡ ಬೆಳಿಗ್ಗೆ ಬರ್ರಿ. ಪೂಜೆ ಸಮಯ ಎತ್ಕೊಂಬ. ವಿಡಿಯೋ ಬರ್ರಪ್ಪ. ಯಾಕೆ ನೀನು ಇಕ್ಕೊಂದು ನೋಡೇ ಗೊತ್ತಾಯ್ತದ. ಬೇಡ ಚಾಪ್ಟರ್ ನಂದೇ ಇರ್ಲಿಕ್ಕೆ ಹಂಗು ಮೇನ್ ಚಾಪ್ಟರ್ ಹರ್ಷಿತಗೋಸ್ಕರ ಕಾಯಿ ಹೊಡ್ಸಿರೋದಂತ ವಿಡಿಯೋ ಹಾಕೋ ಆಯ್ತಾ. ತುಂಬ ಎಷ್ಟು ಚೆನ್ನಾಗಿತ್ತು ನೋಡು. ನಿನ್ನೆ ಮನೆಯದೆಲ್ಲ ಅಂದ್ರೆ ಇದೆಲ್ಲ ನಾನು ಮಾಡ್ರಪ್ಪ ಅಂಕಲ್ ಏನು ಕೊಟ್ಟಂಗೆ ಜಾಸ್ತಿ ಬರಲಿ. 21 ನಿಮಿಷಕ್ಕೆ ಕಟರಮ್ಮ ಹೋಗೋದು ನೀನು ಎತ್ಕೊಂಬ. ನೀನು ಜರಿಕೊಳ. ಏನಮ್ಮ ಕುತ್ಕೋಬೇಕು ಕೆಳಗಡೆ.
ಕೊಡ ಬಿಳಿಯ ಕಾಯಿ ಕೊಡ ಒಂದು ಹೊಡಿತೀನಿ. ಆ ಕಾಯಿ ತಗೋಣ. ಏನ ಹೊಡಿಯ ಇಲ್ಲ ಹೇಳ ಏನಯ್ಯ ನಿಧಾನ ಎತ್ಕೊಂಡು ಹೋಗ್ಲಿ ಬಿಡಪ್ಪ. ಏನಕ್ಕ ಹರ್ಷಿತಕ್ಕ ಅಕ್ಕೋ ಗಂಗೋಕ್ಕ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಕ್ಕ. ಪ್ಲೇಟುಳು ಪ್ಲೇಟುಳು ಯಾರನ್ನ ಒಬ್ರು ಕೊಡ್ರ. ಪಿಳ್ಳ ಪ್ಲೇಟ್ ಕೊಡ್ ಬಾಪ. ಯಾಕೋ ಏನಾಯ್ತು? ಕಾಯಿ ಹೊಡಿಯಕ್ ಹೋಗಿ ನಾನು ಕಾಲ್ ಹಾಕ್ಬಿಟ್ಟವ್ರ. ಏನಾಗಿಲ್ಲ ಬಿಡು. ಅವಳು ಕೊಡ್ಸು, ಅವಳನ್ನ ಕೊಡ್ಸು. ಶೇಕನ್ ಕೊಡು ಕೋತಿ. ಆಗಲ್ಲ ಬಾ ಬಿಡು, ಈಸ್ಕೊಡು. ಏನ್ ಬಳೆ ಬೇಕೆ? ಹ್ಮ್ ಬಳೆ ಕಿತ್ಕೊಂತ ಐತೆ. ಕೊಬ್ಬರಿ ತಿನ್ನಲ್ಬೋದು. ಅಲ್ಲ ಅಲ್ಲಿ 12 ಇಟ್ಕೊಂಡ್ ಹೋಗಿತ್ತ. ಹ್ಮ್
ಬಿಸಾಕಲ್ಲ ಅಲ್ಲ ತುತ್ತಿ ಕದ್ಬಿಟ್ಟು ಹಂಗೆ ಏನು ಮಾಡಲ್ಲ ಅದು. ಇನ್ನ ಕಾಯಿ ಕೊಡ್ಬೋದಪ್ಪ. ಮೂತಿನ ನೋಡ ಬಿಸಾಕ್ತಿದ್ದೆ ಹೋಗ್ಲಿ ಇಚ್ಚಿಂತ ರಸ ಕುಡಿ ಅಲ್ಲೇ ಹಂಗೆ ಅವರೆಲ್ಲ ಒಂಥರ ಇಂಟೆಲಿಜೆಂಟ್. ಬಾಮ್ಮ ಸಖತ್ತಾಗಿ ನಿಂತಿದ್ಯಾ. ನೋಡ್ತಾನ ಇವನೇ ಮಂಜ ಕೋಳಿ ಮಂಜ. ನಿನ್ನ ಹೆಸ್ರೇನು ಹೇಳು ಹೋಗ್ಲಿ. ಮತ್ತೆ ಕೋಳಿ ಮಂಜ ಅನ್ನೋದು ಯಾರನ್ನ? ತಿನ್ನಾಳು ಮನ್ಯಾಗಂತ ಮನೆಗೆ. ಬರ್ರಿ ಮುಂದಕ್ಕೆ ಹೋಗ್ರಿ. ಏ ಅದಲ್ಲಿಕ್ಕೋ ಮತ್ ಕೈಯಲ್ಲಿ ಇಡ್ಕೋ. ಅಲ್ಲ ಅವ್ನ ಕೈ ಕೊಡು. ಬರೋ ಏ ಮುಂದಕ್ಕೆ ತಳ್ಳು. ಇರು ನಾನು ಹತ್ತೀನಿ. ಹಂಗೆ ಬಿಡಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಹಂಚಿ ಮನೆಗೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟು ಕಟೇರಮ್ಮ ದೇವಸ್ಥಾನಕ್ಕೆ ಹೋಗಬೇಕು, ಲೇಟಾಗಿ ಹೋಗುತ್ತೆ ಅಂತ ಹೊರಡ್ತಾ ಇದ್ದೀವಿ. ದೇವಸ್ಥಾನ ಬಗ್ಗೆ ಹೇಳಬೇಕು ಅಂದರೆ ಬೈಲಾಂಜನೇಯ ಅಂತಲೇ ಫೇಮಸ್ಸು. ನನ್ನ ಮದುವೆ, ನಮ್ಮ ಅಣ್ಣವ್ರ ಮದುವೆ ಎಲ್ಲ ಇಲ್ಲೇ ಆಗಿದ್ದು. ನನ್ನ ಫೇವ್ರೆಟ್ ದೇವರು ಅಂತಲೇ ಹೇಳ್ಬೋದು. ನಾಗರ ಕಲ್ಲು ಅಲ್ಲೇ ನಂದು ಮದುವೆ ಟೈಮಲ್ಲಿ ನಾಗರ ಪೂಜೆ ಮಾಡ್ತಾರಲ್ಲ, ಅದು ಅಲ್ಲೇ ಪೂಜೆ ಮಾಡಿದ್ದು. ಇನ್ನು ಮನೆಗೆ ಹೋಗಿ ನಾವೆಲ್ಲ ರೆಡಿಯಾಗಿ ತಿರ್ಗಾ ನಾನು ಡ್ರೆಸ್ ಚೇಂಜ್ ಮಾಡಿ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಹೊರಡ್ಬೇಕಾದಾಗ ಸುಮ್ಮನೆ ಹಂಗೆ ತಮಾಷೆ ಮಾಡ್ತಿದ್ದ. ನನ್ನ ಹೆಸರು ಮಂಜ ಅಂತ. ವೀಡಿಯೋ ಮಾಡೋಕ್ಕೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಅಂತ ತಮಾಷೆ ಮಾಡ್ತಾಯಿದ್ದ. ನಾನು ಹಂಗೆ ಕಾಲು ಎಳಿತಾ ಇದ್ದೆ. ಇಲ್ಲ ಹೇಳ್ಕೊಡು, ಆಫ್ ಮಾಡಿದ್ದೀನಿ. ಹೇಳ್ಕೊಡು. ಬರಲ್ಲ ಹೇಳ್ಕೊಡುತ್ತೆ ಹೇಳು. 500 ಇನ್ನು ಮನೆಗೆ ಬಂದೋ ನೋಡಿ. ರೋಸಿ ನಾವು ಬರ್ತಿದ್ದಂಗೆ ಆಟೋ ಹತ್ಬಿಡ್ತು. ಇನ್ನು ಬಗಿರ ಸಾರ ಅಡ್ಡ ಬಂತು. ನಮ್ಮ ದೊಡ್ಡಪ್ಪ ಗದ್ರುಕೊಂತ ಮನೆ ಒಳಗೆ ಓಡೋಗ್ತೈತೆ. ಇನ್ನು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಕಾಟೇರಮ್ಮನ ದೇವಸ್ಥಾನಕ್ಕೆ ನಮ್ಮ ಆಟೋದಲ್ಲೇ ಹೊರಡ್ತಾ ಇದ್ದೀವಿ. ಈ ಸತಿ ಸುನಿಲ್ ಅಣ್ಣ ಆಮೇಲೆ ಬೇರೆ ಹುಡುಗರೆಲ್ಲ ಬಂದಿದ್ದರು. ಎಲ್ಲರೂ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಯಿನೆಲ್ಲ ಅಂಟಿಸಿ ತೆಂಗಿನಕಾಯಿ ಎಲ್ಲ ತಗೊಂಡು ಸುತ್ತ ಹಾಕಿ ಕಟ್ಬಿಟ್ಟು ಬರೋದೇ. ಸ್ವಲ್ಪ ಕತ್ಲೆ ಆಗೋಗಿತ್ತು. ಕತ್ಲೆ ಆದ್ರೂ ಒಂಥರ ಚೆನ್ನಾಗಿರುತ್ತೆ ಎಲ್ಲರ ಜೊತೆನೂ ಮಾತಾಡಿಕೊಂಡು ಅಳತೆ ಮಾಡಿಕೊಂಡು ಹೋಗೋದ್ರಲ್ಲಿ. ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವೀಡಿಯೋಸ್ಗೋಸ್ಕರ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಇಕ್ಕಣು